ಅಡ್ಡ ಮತದಾನದ ಕಿಚ್ಚು ಎಂದು ಬಿವೈ ವಿಜೇಂದ್ರ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಅಡ್ಡ ಮತದಾನವನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಬಿಜೆಪಿ ಹೈಕಮಾಂಡ್ ಇದೀಗ ಬಿವೈ ವಿಜೇಂದ್ರ ದೆಹಲಿಗೆ ದೌಡು. ಅಡ್ಡ ಮತದಾನದ ಕಿಚ್ಚು ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ ವಿಜೇಂದ್ರ. ಅಡ್ಡ ಮತದಾನವನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಬಿಜೆಪಿ ಹೈಕಮಾಂಡ್ ಜೂನ್ 23ಕ್ಕೆ ನಿಗದಿಯಾಗಿತ್ತು ಅಶೋಕ್ ವಿಜೇಂದ್ರ ಹೈಕಮಾಂಡ್ ಭೇಟಿ. ಆದ್ರೀಗ ಅಶೋಕ್ಗಿಂತ ಮುನ್ನವೇ ದೆಹಲಿಗೆ ಹಾರಲಿರುವಂತಹ ವಿಜೇಂದ್ರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಜೊತೆ ಬಿವೈವಿ ಮಾತುಕತೆ. ಅಡ್ಡ ಮತದಾನದ ಬಗ್ಗೆ ತಮ್ಮಲ್ಲಿರುವ ಮಾಹಿತಿ ನೀಡಲಿರುವಂತಹ ವಿಜೇಂದ್ರಗೆ ಗೃಹ ಸಚಿವ ಅಮಿತ್ ಶಾ ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ತೀವ್ರ ಸ್ವರೂಪ ಪಡೆದುಕೊಂಡ ರಾಜ್ಯ ಬಿಜೆಪಿ ನಾಯಕರ ಅಡ್ಡ ಮತದಾನ ಕ್ರಾಸ್ ವೋಟಿಂಗ್ ತಡೆಯಲು ಅಶೋಕ್ ಮತ್ತು ವಿಜೇಂದ್ರ ವಿಫಲ. ವರಿಷ್ಠರ ಕೆಂಗನಿಗೆ ಗುರಿಯಾಗಿರುವಂತಹ ಅಶೋಕ್ ಮತ್ತು ವಿಜೇಂದ್ರ. ನಾಳೆ ವಿಜೇಂದ್ರ ಮತ್ತು ಅಶೋಕ್ ತಲೆದಂಡ ಆಗುತ್ತಾ ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ನಡೆ. ಅಡ್ಡ ಮತದಾನದ ಕಿಚ್ಚು ಬಿವೈ ವಿಜೇಂದ್ರ ಆಗಿರ್ಬೋದು ಅಧ್ಯಕ್ಷ, ಇನ್ನು ಅದರ ಜೊತೆಗೆ ವಿರೋಧ ಪಕ್ಷದ ನಾಯಕ ಅಂತ ಇರುವಂತ ಅಶೋಕ್ ಆಗಿರ್ಬೋದು. ಅಡ್ಡ ಮತದಾನ ಆಗ್ತಾ ಇದೆ ಅಂತಂದ್ರೆ ಶಾಸಕರನ್ನ ಹಿಡಿದಿಟ್ಕೊಳ್ಳೋದ್ರಲ್ಲಿ ಇವ್ರ ಕೈಯಲ್ಲಿ ಆಗ್ಲಿಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಈಗ ಕಾಂಗ್ರೆಸ್ ಹೇಗೆ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಹೆಸರು ಕೇಳಿ ಬರ್ತಾ ಇದೆ. ಅವ್ರು ನಡೆಸಿರುವಂತ ಆಪರೇಷನ್ ಅಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಅಂದ್ರೆ ಬಿಜೆಪಿ ಏನ್ ಮಾಡ್ತಾ ಇತ್ತು, ಅವರ ಶಾಸಕರನ್ನ ಹಿಡಿದಿಟ್ಕೊಳ್ಳೋದ್ರಲ್ಲಿ ಇರುವಂತ 63 ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಆಗ್ತಿಲ್ವಾ, ಇವ್ರಿಗೆ ಆಗ್ಲಿಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಯೋಚನೆ ಮಾಡುತ್ತೆ. ಹಾಗಾಗಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಹೈಕಮಾಂಡ್ ನಡೆ ಏನಾಗಿರುತ್ತೆ, ಏನ್ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅನ್ನುವಂತ ನಿಟ್ಟಿನಲ್ಲಿ ವಿಜೇಂದ್ರ ಒಂದ್ ರೀತಿ ಈಗ ತೂಗು ಗತ್ತಿಯ ಮೇಲೆ ಇರುವಂತದ್ದು, ಆ ರೀತಿಯಾದಂತ ಸಿಚುವೇಶನ್ಸ್ ಇದೆ. ಇಲ್ಲಿ ಒಂದು ಆನೆ ಪ್ರಮಾಣ ಮಾಡಿಸಿ ನಾನೇನೋ ಒಂದು ಕಂಡುಹಿಡಿದು ಬಿಡ್ತೀನಿ ಅನ್ನೋದು, ಕಂಡುಹಿಡಿಯೋದು ಓಕೆ, ಇದು ಆಗೋದಕ್ಕೆ ಇಲ್ಲಿವರೆಗೂ ಬಿಟ್ಟವರು ಯಾರು, ಏನ್ ಮಾಡ್ತಾ ಇದ್ರಿ, ರಾಜ್ಯದಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಗಮನ ಹರಿಸ್ಬೇಕಲ್ವಾ ಅನ್ನುವಂತ ರೀತಿಯಲ್ಲಿ ಚರ್ಚೆ ಕೂಡ ಆಗುವಂಥದ್ದು. ಯಾಕಂದ್ರೆ ಅಶೋಕ್ ಮತ್ತು ವಿಜೇಂದ್ರನನ್ನ ಕರೆಸಿ ಮೀಟಿಂಗ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇತ್ತು. ಬಟ್ ಇಲ್ಲಿ ನಿಗದಿ ಮಾಡಿದಂಥ ಟೈಮ್ಗೆ ಮುಂಚೆ, ಡೇಟ್ಗೆ ಮುಂಚೆ ವಿಜೇಂದ್ರ ದೆಹಲಿಗೆ ಹೋಗ್ತಾ ಇದ್ದಾರೆ, ದೌಡಾಯಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಕರೆಸಿದೆ ಅಂತ ನೋಡೋದಾದ್ರೆ, ಈಗ ರಾಜ್ಯದಲ್ಲಿ ಅಡ್ಡ ಮತದಾನದ ಚರ್ಚೆ ನಡೀತಾ ಇದೆ. ಈ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಆಗುತ್ತೆ. ಇನ್ನು ಯಾವ ರೀತಿಯಾಗಿ ಕೈಗೊಳ್ತಾ ಇದ್ದೀರಾ ನೀವು ಕಾರ್ಯಗಳನ್ನ, ಮುಂದಿನ 2028ರಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೀರಾ. ಬಟ್ ಇಲ್ಲಿ ಈ ವಿಧಾನ ಪರಿಷತ್ನಲ್ಲೇ ನೀವು ನಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಮಾತುಕತೆಯನ್ನು ನಡೆಸುವಂತ ಚಾನ್ಸಸ್ ಹೆಚ್ಚಾಗಿದೆ.